ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಸೂಪರಾಗಿದ್ದೀರಾ? ನಾವಂತೂ ಸಖತ್ತಾಗಿದ್ದೀವಿ. ಇವತ್ತು ಒಂದು ಮೊಟ್ಟೆ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ. ಒಂಥರ ಡಿಫ್ರೆಂಟ್ ಮೊಟ್ಟೆ ಪಲ್ಯ ಇದು. ಅದು ಹೇಗೆ ಮಾಡೋದು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಹೊಸದಾಗಿ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ, ನಾನು ಯಾವ ಥರ ಮಾಡಿದೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಬನ್ನಿ, ತುಂಬಾ ಚೆನ್ನಾಗಿತ್ತು. ಒಂದು ಸೈಡ್ ಡಿಶ್ಗಂತೂ, ಚಪಾತಿಗಂತೂ ಸಖತ್ತಾಗಿರ್ತದೆ, ತುಂಬಾ ಚೆನ್ನಾಗಿರ್ತದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನಿಲ್ಲಿ ಗೋಬಿ ತೊಗೊಂಡಿದ್ದೀನಿ ನೋಡಿ, ಗೋಬಿ ಹಾಕಿ ಮೊಟ್ಟೆ ಹಾಕಿ ಪಲ್ಯ ಮಾಡ್ತಾ ಇರೋದು. ಒಂಥರ ಡಿಫ್ರೆಂಟ್ ಪಲ್ಯ ಅಂತ ಏನು ಹೇಳ್ಬೋದು. ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತಪ್ಪ. ಏನು ಟೇಸ್ಟ್ ಇತ್ತು ಅಂದರೆ ಸಖತ್ತಾಗಿತ್ತು ಟೇಸ್ಟು ನೋಡಿ. ಅದಕ್ಕೆ ಕೊತ್ತಂಬರಿ, ಪುದೀನ, ಹಸಿಮೆಣಸಿಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಇಷ್ಟೆಲ್ಲ ಮಸಾಲೆ ತೊಗೊಂಡಿದ್ದೀನಿ. ಇನ್ನೂ ಮಸಾಲೆ ತೊಗೋತೀನಿ. ಇವಾಗ ಗೋಬಿನ ಕ್ಲೀನ್ ಮಾಡೋದು ಹೇಳ್ಕೊಡ್ತೀನಿ. ನಾನಿಲ್ಲಿ ಒಂದು ಅರ್ಧ ಗೋಬಿ, 10 ಮೊಟ್ಟೆ ತೊಗೊಂಡಿದ್ದೀನಿ. 10 ಮೊಟ್ಟೆ, ಇದರಲ್ಲಿ ಅರ್ಧ ಗೋಬಿ ತೊಗೋತಾ ಇದ್ದೀನಿ. ನಾನು ಪೂರ್ತಿ ಗೋಬಿ ಹಾಕ್ತಾಯಿಲ್ಲ. ಪೂರ್ತಿ ಗೋಬಿ ಹಾಕಬೇಕು ಅಂದರೆ ಒಂದು 15 ಮೊಟ್ಟೆನಾರ ಹಾಕಬೇಕು. ಅದಕ್ಕೆ ನಾನಿಲ್ಲಿ ಅರ್ಧ ಗೋಬಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಗೋಬಿಲಿ ತುಂಬ ಹುಳ ಇರುತ್ತೆ, ಅದು ಗೊತ್ತಾಗೋದಿಲ್ಲ. ಬಿಳಿ ಹುಳಗಳೆಲ್ಲ ಇರುತ್ತೆ. ಅದನ್ನು ಫಸ್ಟು ನಾವು ಕ್ಲೀನ್ ಮಾಡ್ಕೋಬೇಕು, ಇಲ್ಲಾಂದರೆ ಹುಳ ಎಲ್ಲ ತಿನ್ನಬೇಕಾಗುತ್ತೆ. ಅದನ್ನು ಫಸ್ಟು ಚಿಕ್ಕದಾಗೆಲ್ಲ ಕಟ್ ಮಾಡಿ ನಾವು ಕ್ಲೀನ್ ಮಾಡಿಕೊಂಡೆ ನಾವು ಇದು ಮಾಡಬೇಕು. ಇಲ್ಲಾಂದರೆ ತಿನ್ನೋಕ್ಕೆ ಆಗೋದಿಲ್ಲ, ಹುಳ ಎಲ್ಲ ಇರ್ತಾವಲ್ಲ ನೋಡಿ. ಇಷ್ಟು ಚಿಕ್ಕದಾಗಿ ಮಾಡಿಕೊಂಡ್ರೆ ಸಾಕು. ಇನ್ನೂ ಚಿಕ್ಕದಾಗಿ ಮಾಡಿಕೊಂಡ್ರೂ ಪರವಾಗಿಲ್ಲ. ನೋಡಿ ನಾನು ಇಷ್ಟಿಷ್ಟು ದೊಡ್ಡದು ಮಾಡ್ಕೊಂಡಿದ್ದೀನಿ. ಎಲ್ಲ ಇದನ್ನು ಬಿಡಿಸಿಟ್ಕೊಂಡಿದ್ದೀನಿ ನೋಡಿರಿ. ಈ ಥರ ನೀವು ಬೇಕಾದರೆ ಇನ್ನೂ ಚಿಕ್ಕದಾಗಿ ಮಾಡ್ಕೋಬೋದು. ಏಕೆಂದರೆ ನಾನು ಫುಲ್ ಚಿಕ್ಕದಾಗಾದರೆ ಮಧ್ಯದಲ್ಲಿ ತಿನ್ನೋಕ್ಕೆ ಸಿಗೋದಿಲ್ಲ ಅಂದ್ಬಿಟ್ಟು ನಾನು ಈ ಸೈಜ್ ಮಾಡ್ಕೊಂಡಿದ್ದೀನಿ. ಅವ್ರು ಇನ್ನೂ ಚಿಕ್ಕದಾಗಿ ಮಾಡು ಅಂತ ಹೇಳ್ತಾಯಿದ್ರು. ಪರವಾಗಿಲ್ಲ, ಇಷ್ಟಿರಲಿ ಅಂತ ನಾನು ಫಸ್ಟು ಇದನ್ನು ನೀರು ಹಾಕಿ ಕ್ಲೀನಾಗಿ ತೊಳ್ಕೊತಾ ಇದ್ದೀನಿ. ಕ್ಲೀನಾಗಿ ತೊಳಿಬೇಕು. ಇದಕ್ಕೆ ಸ್ವಲ್ಪ ಅರಿಶಿನ, ಉಪ್ಪು ಎರಡೂ ಸೇರಿಸಿ ಕ್ಲೀನ್ ಮಾಡ್ಕೋಬೇಕು. ಏಕೆಂದರೆ ಹುಳ ಇರುತ್ತಲ್ವ, ಅರಿಶಿನ ಉಪ್ಪೆಲ್ಲ ಹಾಕಿದ್ರೆ ಸ್ವಲ್ಪ ಹೊತ್ತು, ಒಂದು 10 ನಿಮಿಷ ನೆನೆಯೋಕೆ ಇಡಬೇಕು. ಇದನ್ನು ಅರಿಶಿನ ಉಪ್ಪು ಹಾಕಿ ಏನಾರ ಗಲೀಜೆಲ್ಲ ಇದ್ದರೆ ಹೋಗುತ್ತೆ. ಹಾಗೆ ಅಂತೂ ಹಾಕ್ಬೇಡಿ ದಯವಿಟ್ಟು. ಗೋಬಿಲಿ ತುಂಬಾ ಇದು ಗಲೀಜು ಇರ್ತದೆ, ಹುಳ ಇರುತ್ತೆ. ಅದಕ್ಕೆ ಅಂತಲೇ ನಾನು ಬಿಸಿನೀರು ಇಟ್ಟಿದ್ದೀನಿ. ಬಿಸಿನೀರು ಹಾಕಿ ಆಗ ಅದರಲ್ಲಿ ಫುಲ್ಲು ಕ್ಲೀನ್ ಆಗುತ್ತೆ. ಇವಾಗ ಅದು ಬಿಸಿನೀರು ಇಟ್ಟಿದ್ದೀನಿ, ಅದು ಕುದೀತಾ ಇರಲಿ. ಪಕ್ಕದ ಸ್ಟವಲ್ಲಿ ನಾನು ಕಡಾಯಿ ಇಟ್ಟಿದ್ದೀನಿ. ಮಸಾಲೆ ರುಬ್ಕೊಳ್ಳೋದಕ್ಕೆ ಕಡಾಯಿ ಇಟ್ಟು 1-2 ಸ್ಪೂನಷ್ಟು ಆಯಿಲ್ ಹಾಕಿ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ ಉದ್ದ. ಇದು ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಕಲರ್ ಚೇಂಜ್ ಆದರೂ ಸಾಕು ಸ್ವಲ್ಪ. ಅದಕ್ಕೆ 1 ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸಾಕಿದ್ದೀನಿ. ಒಂದೇ 1 ಇಂಚು ಶುಂಠಿ. ಇಲ್ಲಿ ನಾನು ಒಂದು 10-12 ಹಸಿಮೆಣಸಿಕಾಯಿ ಹಾಕಿದ್ದೀನಿ. ಖಾರಕ್ಕೆ ತಕ್ಕಂತೆ. ನಿಮಗೇನೋ ಖಾರ ಕಡಿಮೆ ಬೇಕು ಅಂದರೆ ಖಾರ ಕಡಿಮೆ ಹಾಕೋಬೋದು, ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕೋಬೋದು. ಅಷ್ಟು ಹಾಕಿದೆ, ಖಾರ ಕರೆಕ್ಟಾಗಿ ಬಂದಿತ್ತು. ನಾನು ಅಲ್ಲಿ 10-12 ಹಸಿಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು. ಅಲ್ಲಿ ತನಕ ಪ್ರತಿಯೊಂದು ನಾವು ಯಾವುದೇ ಪದಾರ್ಥ ಹಾಕಿದ್ರೂ ಈ ಥರ ಚೆನ್ನಾಗಿ ಫ್ರೈ ಮಾಡಿದ್ರೇ ನಾವು ಮಾಡೋ ಅಡುಗೆ ರುಚಿಯಾಗಿರೋದು. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಮೆಣಸು ಹಾಕ್ಕೊಂಡಿದ್ದೀನಿ, ಕಾಳು ಮೆಣಸು. ಅದು ಸ್ವಲ್ಪ ಫ್ರೈ ಆಗ್ತಾಯಿರಲಿ ನೋಡಿ. ಇವಾಗ ಪಕ್ಕದ ಸ್ಟವಲ್ಲಿ ನೀರು ಕುದೀತಾ ಇದೆ. ನಾನು 10 ನಿಮಿಷ ನೆನೆಸಿಟ್ಟಿದ್ನಲ್ಲ, ಉಪ್ಪು ಅರಿಶಿನ ಹಾಕಿ ಇವಾಗ ಆ ಬಿಸಿನೀರಲ್ಲಿ ಹಾಕ್ತಾಯಿದ್ದೀನಿ. ಬಿಸಿನೀರಲ್ಲಿ 1-2 ನಿಮಿಷ ಕುದಿಸ್ತೀನಿ ಅದನ್ನ. ಅದರಲ್ಲಿರೋ ಹುಳ ಏನಾದರೂ ಇದ್ರೂ ಕ್ಲೀನ್ ಆಗಲಿ ಅಂತ. ಆವಾಗಲೇ ಹುಳ ಕ್ಲೀನ್ ಆಗೋದು. ಆಗ ಹುಳ ಎಲ್ಲ ಸತ್ತೋಗುತ್ತೆ ಅದರೊಳಗಡೆ, ಬಿಸಿ ನೀರಿಗೆ ಹಾಕಿದ ತಕ್ಷಣ. ಆಗ ತಣ್ಣೀರಲ್ಲಿ ಕ್ಲೀನಾಗಿ ನೀರು ಬಗ್ಗಿಸ್ಬಿಟ್ಟು ಸ್ವಲ್ಪ ತಣ್ಣೀರು ಹಾಕಿ ತೊಳೆದ್ಬಿಟ್ಟು ಇಟ್ಕೊಳ್ಳೋದು ಅಷ್ಟೇ ನೋಡಿ. ಇವಾಗ ಅದು ಸ್ವಲ್ಪ ಫ್ರೈ ಆಯಿತು. ಇವಾಗ 1 ಹಿಡಿ ಪುದೀನ, 1 ಹಿಡಿ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಫ್ರೈ ಆದರೆ ಸಾಕು. ನಾನು ಇಲ್ಲಿ ಇದಕ್ಕೆ ಟೊಮೊಟೊ ಸೇರಿಸ್ತಾ ಇಲ್ಲ. ಇದಕ್ಕೆ ಸಾಕು, ಇಷ್ಟೇ ಮಸಾಲೆ ಅದಕ್ಕೆ. ಇವಾಗ ಅದು ತಣ್ಣಗಾದಕ್ಕೆ ಅದು ಸ್ಟವ್ ಆಫ್ ಮಾಡಿದ್ದೀನಿ, ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. ಈಗ ನಾನು ಈ ಬೋಲ್ಗೆ ಮೊಟ್ಟೆಯೆಲ್ಲ ಒಡೆದು ಹಾಕೋತೀನಿ ನೋಡಿರಿ. ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಮಸಾಲೆ ಹುರ್ಕೊಂಡಿದ್ನಲ್ಲ ಅದನ್ನ, ಮೊಟ್ಟೆನ ಎಲ್ಲ ಒಡೆದು ರೆಡಿ ಮಾಡಿಟ್ಟಿದ್ದೀನಿ ನೋಡಿರಿ. ನಾನು ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಬಂದೆ. ಈ ಥರ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ನಾನು ಯಾವ ಕಡಾಯಿಯಲ್ಲಿ ಹುರ್ಕೊಂಡಿದ್ದೆ ಮಸಾಲೆ, ಅದೇ ಕಡಾಯಿಗೆ, ತೊಳೆಯೋದೇನು ಬೇಡ, ಅದೇ ಕಡಾಯಿಗೆ. ಏಕೆ ಆಯಿಲೆಲ್ಲ ಇರುತ್ತಲ್ವ, ಇನ್ನು ಸ್ವಲ್ಪ ಆಯಿಲ್ ಹಾಕಿ 1-2-3 ಸ್ಪೂನಷ್ಟು ಆಯಿಲ್ ಹಾಕಿ ಇವಾಗ ರುಬ್ಬಿರೋ ಮಸಾಲೆ ಅದ್ರ ಒಳಗಡೆ ಸೇರಿಸ್ತಾ ಇದ್ದೀನಿ.
ಇದೊಂಥರ ಡಿಫ್ರೆಂಟ್ ಪಲ್ಯ ಅಂತಲೇ ಹೇಳ್ಬೋದು ನಾವು. ಏಕೆಂದರೆ ಮಾಮೂಲಿ ಮೊಟ್ಟೆ ಪಲ್ಯ ನಾವು ಬೇರೆ ಸಪ್ರೇಟಾಗಿ ಮಾಡ್ತೀವಲ್ವ, ಬರೀ ಮೊಟ್ಟೆ ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡ್ಕೋತೀವಿ, ಅದು ಒಂಥರ ಚೆನ್ನಾಗಿರ್ತದೆ. ಇದು ಬೇರೆ ಮಸಾಲೆ ಹಾಕಿ ಮೊಟ್ಟೆ ಪಲ್ಯ ಮಾಡೋದು ನೋಡಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಏಕೆಂದರೆ ಆಲ್ರೆಡಿ ನಾವು ಮಾಡಿದ್ದೀವಲ್ವ. ಇವಾಗ ನಾನು ಅದು ಬಿಸಿನೀರಲ್ಲಿ ಬೇಯಿಸಿದ್ನಲ್ಲ, ಬೇಯಿಸಿ ಅಂದರೆ ಒಂದು 2 ನಿಮಿಷ ಅಷ್ಟೇ ಕುದಿಸಿರೋದು. ಆ ಗೋಬಿನ ತೆಗೆದುಬಿಟ್ಟು ತಣ್ಣೀರಲ್ಲಿ ವಾಶ್ ಮಾಡಿ ಮತ್ತು ಆ ಮಸಾಲೆ ಜೊತೆ ಗೋಬಿ ಸೇರಿಸಿದ್ದೀನಿ. ಸ್ವಲ್ಪ ಮಿಕ್ಸಿ ತೊಳೆದ್ಬಿಟ್ಟು ನೀರು ಸೇರಿಸಿದ್ದೀನಿ. ಸ್ವಲ್ಪ ಕುದೀಲಿ, ಯಾಕೆಂದರೆ ಅದಕ್ಕೆ ಉಪ್ಪು ಖಾರ ಎಲ್ಲ ಹಿಡಿಬೇಕಲ್ಲ, ಅದಕ್ಕೆ ಗೋಬಿನ ಒಂದು 5 ನಿಮಿಷ ಕುದಿಸ್ತೀನಿ ಅದನ್ನ. ಇನ್ನು ಸ್ವಲ್ಪ ಮಸಾಲೆ ಎಲ್ಲ ಹಾಕಿದ್ನಲ್ಲ, ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿದ್ದೀನಿ. ನೋಡಿ ಉಪ್ಪು ಹಾಕ್ಕೊಳ್ಳಿ, ಯಾಕೆಂದರೆ ನಾವು ಆಲ್ರೆಡಿ ಗೋಬಿಗೆ ಉಪ್ಪು ಹಾಕ್ಕೊಂಡಿದ್ದೋ ಅಲ್ವಾ, ಅದರಲ್ಲೂ ಉಪ್ಪಿರುತ್ತೆ, ನೋಡ್ಬಿಟ್ಟು ಹಾಕೋಬೇಕು. ನೋಡಿ ಒಂದು 5 ನಿಮಿಷ ಆಗಿದೆ, ಕುದೀತಾ ಇದೆ. ಈಗ ನಾನು ಮೊಟ್ಟೆ ಒಡೆದಾಕಿದ್ನಲ್ಲ, ಅದನ್ನು ಇದ್ರೊಳಗಡೆ ಸೇರಿಸ್ತಾ ಇದ್ದೀನಿ. ಇವಾಗ ಕೈ ಬಿಡ್ದಂಗೆ ಕ್ಲೀನಾಗಿ ತಿರುಗಬೇಕು ಆವಾಗಲೇ, ಏಕೆಂದರೆ ಅಡಿ ಹಿಡಿಯೋದು ಚಾನ್ಸಸ್ ಇರುತ್ತೆ. ಸ್ಟವ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ತಿರುಗಿಸ್ತಾನೇ ಇರಬೇಕು, ಆವಾಗಲೇ ನಮಗೆ ಮೊಟ್ಟೆದು ಪಲ್ಯದ ರುಚಿ ಬರೋದು. ಸೀದ್ಸಾಗಿ ಹೋಗ್ಬೇಡ್ದು, ಸೀದಿಸ್ಬಿಟ್ರೆ ಟೇಸ್ಟು ಚೇಂಜ್ ಆಗುತ್ತೆ. ಸೀದ್ಸಾಗ್ಬಿಡ್ಬಾರ್ದು, ಅದನ್ನು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಈಗ ತಿರುಗಿಸ್ತಾನೇ ಇರಬೇಕು. ನೋಡಿ ತಿರುಗಿಸ್ತಾ ಎಷ್ಟು ಗಟ್ಟಿ ಆಗುತ್ತೆ ಅಂತೆ. ಸಖತ್ತಾಗಿತ್ತು, ಒಂದು ಸೂಪರಾಗಿತ್ತು ಪಲ್ಯ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಚಪಾತಿಗಂತೂ ಸಖತ್ತಾಗಿರ್ತದೆ. ಅದರಲ್ಲಿರೋ ನೀರಿನ ಅಂಶ ಹೋಗಬೇಕು, ಅಲ್ಲಿ ತನಕ ನಾವು ಉರಿತಾನೇ ಇರಬೇಕು ಅದನ್ನು. ಆವಾಗಲೇ ನಮಗೆ ಟೇಸ್ಟ್ ಬರೋದು. ಅದು ಸ್ವಲ್ಪ ಮೇಲ್ಗಡೆ ಪೆಪ್ಪರ್ ಪುಡಿ ಹಾಕ್ಕೊಂಡಿದ್ದೀನಿ ಲಾಸ್ಟಲ್ಲಿ. ನಾವು ಪೆಪ್ಪರ್ ಪುಡಿ ನಾವು ಇದಕ್ಕೂ ಹಾಕಿದ್ದೀವಲ್ವ, ರುಬ್ಬೋದಕ್ಕೆ ಹಾಕೊಂಡಿದ್ದೀವಿ. ಈ ಥರ ಇಳಿಸ್ಬೇಕಾದ್ರೆ ಸ್ವಲ್ಪ ಪೆಪ್ಪರ್ ಪುಡಿ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಅಂತ ಸಖತ್ತಾಗಿರ್ತದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ದಯವಿಟ್ಟು ಹೊಸಬ್ರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಇಲ್ಲಿ ತನಕ ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಖಂಡಿತ ಸಿಗ್ತೀನಿ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ.